ಅದೇ ನಾವು ಈಗ ಮನೆಯಿಂದ ಅವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹಿಂದಗಡೆಯಿಂದ ಕಾರ್ನರ್ ಇದೆಯಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ಕಾರು, ಕಿಯಾ ಕಾರು ಲೇಡಿ ಓಡಿಸ್ಕೊಂಡು ಬಂದಿದ್ದು. ಏಕೆ ಗುದ್ದುಬಿಟ್ಟು ಒಂದೇ ಸರಿ ನಿಲ್ಲಿಸ್ತಾ ಇಲ್ಲ, ಅವರು ಸ್ಟಾಪು ಮಾಡಲಿಲ್ಲ. ನಾವು ಕೂಗ್ತಾ ಇದ್ದೀವಿ ನಿಲ್ಲಿಸಿ ಅಂತ, ಏನು ನಿಲ್ಲಿಸ್ತಿಲ್ಲ, ಹಂಗೆ ಹೋಗ್ಬಿಟ್ರು ಕೂತ್ಕೊಂಡು. ಆಮೇಲೆ ಮಾಮೂಲಿ ನಾವು ತುಂಬ ಕಾಲು ಓಪನ್ ಆಗಿದ್ದರಿಂದ ನಿಂತವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪೊಲೀಸರೇ ಬಂದು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಒಂದು ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಆಪ್ರೇಷನ್ಗೆ ಕರ್ಕೊಂಡು ಹೋಗಿ ನ್ಯೂ ಲೈಫ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಮತ್ತೆ BJS ಕರ್ಕೊಂಡು ಹೋದ್ವಿ. BJS ಅಲ್ಲಿ ಈಗ ಆಪ್ರೇಷನ್ ಆಗಿ ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇವತ್ತು ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಅದು 2 ಡೇಸ್ ಆದಮೇಲೆ. ಆಮೇಲೆ ಏನಾಯ್ತು? ಆಮೇಲೆ ಅದೇ ಪೊಲೀಸರೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಆಮೇಲೆ ಇವರು ದಿವ್ಯ ಸುರೇಶ್ ಅವ್ರು ಗುದ್ದಿರೋರು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ. ಅವರು ಏನೋ ಸ್ಟೇಷನ್ಗೆ ಬಂದಿದ್ರಂತೆ, ಬಂದು ಎಲ್ಲ ಕೊಟ್ಬಿಟ್ಟು ಫೋಟೋ ಕೊಟ್ಬಿಟ್ಟು ಅವ್ರು ಹೇಳಿಕೆ ಕೊಟ್ಬಿಟ್ಟು ಹೋಗಿದ್ದಾರೆ. ಬಟ್ ನಮ್ಗೇನು ಪೇಷಂಟ್ ನೋಡಕ್ ಬಂದಿಲ್ಲ, ನಮ್ಗೂ ಏನು ಮಾತಾಡಿಲ್ಲ, ಏನು ಹೆಂಗಿದ್ದಾರೆ ಏನು ಎತ್ಲ ಅಂತ ಏನು ಕೇಳಿಲ್ಲ. ಪ್ರೂವ್ ಹಾಕಿದ್ದಾರೆ. 1 year 1.5 year ಅವ್ರು ಏನು ಓಡಾಡಕ್ಕಾಗಲ್ಲ, ಏನು ಕೂಡ ವರ್ಕ್ ಮಾಡಕ್ಕಾಗಲ್ಲ. ನಾವು ಅದೇ ನಮ್ಮ ಕಜಿನ್ ಅನುಸ ಅಂತಿದ್ರು, ಅವ್ರಿಗೆ ತುಂಬಾ ಹೊಟ್ಟೆ ನೋವು ಮತ್ತೆ ಜ್ವರ ಇತ್ತು, ನೋಡ್ಕೊಳ್ಳಕ್ಕೂ ಆಯ್ತಿರ್ಲಿಲ್ಲ. ಅದಕ್ಕೆ ನಾವು ರಾತ್ರಿ ಟೈಮಲ್ಲಿ ಎದ್ದು ಹಾಸ್ಪಿಟಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಗಿರಿನಗರ ಸರ್ಕಲ್ ಅಲ್ಲಿ ಹಾಸ್ಪಿಟಲ್ ಕ್ಲಿನಿಕಲ್ ಇದಾವಲ್ಲ, ಅಲ್ಲಿ ತೋರ್ಸಿದ್ರು. ಅಂದ್ರೆ ಅದು ಕಾರ್ನರು, ನಮಗೂ ನಾಯಿಗೆಲ್ಲ ಅಡ್ಡಾಡ್ಸ್ಕೊ ಬಂದ್ವಲ್ಲ, ನಮಗೂ ಗಾಬರಿ, ಏನು ಗೊತ್ತಾಗ್ಲಿಲ್ಲ. ಹಿಂಗ್ ಟರ್ನ್ ಆದ್ರೆ ಅಷ್ಟಕ್ಕೆ ಅವರು ಕಾರ್ನರ್ ಇಂದ ಬಂದು ಏಕೆ ಗುದ್ದಿದ ತಕ್ಷಣ ನಿಲ್ಲಿಸ್ತಾ ಇಲ್ಲ, ಹಂಗೆ ಹೋಗ್ಬಿಟ್ರು. ನಾವು ಹೋಗ್ತಾ ಇದ್ದೇವೆ ನಿಲ್ಸಿ ಅಂತ, ಬಟ್ ನಮ್ಗೆ ಗೊತ್ತಿರ್ಲಿಲ್ಲ ಅವರೇ ದಿವ್ಯ ಸುರೇಶ್ ಅಂತ. ಬಟ್ ಲೇಡಿ ಓಡಿಸ್ತಾ ಇದ್ದಿದ್ದು. ಹೋಗ್ತಾ ಇದ್ವಿ, ನಿಲ್ಲಿಸ್ಲಿಲ್ಲ. ನಾನು ಒದಗಿದ್ದೆ ಪೊಲೀಸ್ ಸ್ಟೇಷನ್ ಅವ್ರಿಗೂ, ಬಟ್ ಅವ್ರು ಸಿಗ್ಲಿಲ್ಲ. ಬಟ್ ಇವ್ರನ್ನು ನೋಡ್ಬೇಕಂದ್ರೆ ಈ ಮಂಡಿ ಎಲ್ಲ ಓಪನ್ ಆಗಿ ಬ್ಲಡ್ ಎಲ್ಲ ಹೋಗ್ತಾ ಇದೆ, ಅವ್ರನ್ನು ನೋಡ್ಬೇಕಾಗಿತ್ತಲ್ಲ. ಅದಕ್ಕೆ ನಾನು ಮತ್ತೆ ವಾಪಸ್ ಬಂದು ಪೊಲೀಸ್ ಅವ್ರನ್ನ ಕರೆದು ಅವ್ರ ಕಡೆಯಿಂದ ಎತ್ಕೊಂಡು ಹೋಗಿ ಆಟೋ ಮಾಡಿ ಪೊಲೀಸ್ ಅವರು ನಮ್ಮನ್ನ ಹಾಸ್ಪಿಟ್ಲಿಗೆ ಕಳ್ಸ್ಕೊಟ್ರು. ಅದೇ ನಾವು ಈಗ ಮನೆಯಿಂದ ಅವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹಿಂದಗಡೆಯಿಂದ ಕಾರ್ನರ್ ಇದೆಯಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ಕಾರು, ಕಿಯಾ ಕಾರು ಲೇಡಿ ಓಡಿಸ್ಕೊಂಡು ಬಂದಿದ್ದು. ಏಕೆ ಗುದ್ದುಬಿಟ್ಟು ಒಂದೇ ಸರಿ ನಿಲ್ಲಿಸ್ತಾ ಇಲ್ಲ, ಅವರು ಸ್ಟಾಪು ಮಾಡಲಿಲ್ಲ. ನಾವು ಕೂಗ್ತಾ ಇದ್ದೀವಿ ನಿಲ್ಲಿಸಿ ಅಂತ, ಏನು ನಿಲ್ಲಿಸ್ತಿಲ್ಲ, ಹಂಗೆ ಹೋಗ್ಬಿಟ್ರು ಕೂತ್ಕೊಂಡು. ಆಮೇಲೆ ಮಾಮೂಲಿ ನಾವು ತುಂಬ ಕಾಲು ಓಪನ್ ಆಗಿದ್ದರಿಂದ ನಿಂತವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪೊಲೀಸರೇ ಬಂದು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಒಂದು ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಆಪ್ರೇಷನ್ಗೆ ಕರ್ಕೊಂಡು ಹೋಗಿ ನ್ಯೂ ಲೈಫ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಮತ್ತೆ BJS ಕರ್ಕೊಂಡು ಹೋದ್ವಿ. BJS ಅಲ್ಲಿ ಈಗ ಆಪ್ರೇಷನ್ ಆಗಿ ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇವತ್ತು ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಅದು 2 ಡೇಸ್ ಆದ್ಮೇಲೆ. ಆಮೇಲೆ ಏನಾಯ್ತು? ಆಮೇಲೆ ಅದೇ ಪೊಲೀಸರೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಆಮೇಲೆ ಇವರು ದಿವ್ಯ ಸುರೇಶ್ ಅವ್ರು ಗುದ್ದಿರೋರು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ. ಅವರು ಏನೋ ಸ್ಟೇಷನ್ಗೆ ಬಂದಿದ್ರಂತೆ, ಬಂದು ಎಲ್ಲ ಕೊಟ್ಬಿಟ್ಟು ಫೋಟೋ ಕೊಟ್ಬಿಟ್ಟು ಅವ್ರು ಹೇಳಿಕೆ ಕೊಟ್ಬಿಟ್ಟು ಹೋಗಿದ್ದಾರೆ. ಬಟ್ ನಮ್ಗೇನು ಪೇಷಂಟ್ ನೋಡಕ್ ಬಂದಿಲ್ಲ, ನಮ್ಗೂ ಏನು ಮಾತಾಡಿಲ್ಲ, ಏನು ಹೆಂಗಿದ್ದಾರೆ ಏನು ಎತ್ಲ ಅಂತ ಏನು ಕೇಳಿಲ್ಲ. ಪ್ರೂವ್ ಹಾಕಿದ್ದಾರೆ. 1 year 1.5 year ಅವ್ರು ಏನು ಓಡಾಡಕ್ಕಾಗಲ್ಲ, ಏನು ಕೂಡ ವರ್ಕ್ ಮಾಡಕ್ಕಾಗಲ್ಲ. ನಾವು ಅದೇ ನಮ್ಮ ಕಜಿನ್ ಅನುಸ ಅಂತಿದ್ರು, ಅವ್ರಿಗೆ ತುಂಬಾ ಹೊಟ್ಟೆ ನೋವು ಮತ್ತೆ ಜ್ವರ ಇತ್ತು, ನೋಡ್ಕೊಳ್ಳಕ್ಕೂ ಆಯ್ತಿರ್ಲಿಲ್ಲ. ಅದಕ್ಕೆ ನಾವು ರಾತ್ರಿ ಟೈಮಲ್ಲಿ ಎದ್ದು ಹಾಸ್ಪಿಟ್ಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಗಿರಿನಗರ ಸರ್ಕಲ್ ಅಲ್ಲಿ ಹಾಸ್ಪಿಟಲ್ ಕ್ಲಿನಿಕಲ್ ಇದಾವಲ್ಲ, ಅಲ್ಲಿ ತೋರ್ಸಿದ್ರು. ಅಂದ್ರೆ ಅದು ಕಾರ್ನರು, ನಮಗೂ ನಾಯಿಗೆಲ್ಲ ಅಡ್ಡಾಡ್ಸ್ಕೊ ಬಂದ್ವಲ್ಲ, ನಮಗೂ ಗಾಬರಿ, ಏನು ಗೊತ್ತಾಗ್ಲಿಲ್ಲ. ಹಿಂಗ್ ಟರ್ನ್ ಆದ್ರೆ ಅಷ್ಟಕ್ಕೆ ಅವರು ಕಾರ್ನರ್ ಇಂದ ಬಂದು ಏಕೆ ಗುದ್ದಿದ ತಕ್ಷಣ ನಿಲ್ಲಿಸ್ತಾ ಇಲ್ಲ, ಹಂಗೆ ಹೋಗ್ಬಿಟ್ರು. ನಾವು ಹೋಗ್ತಾ ಇದ್ದೇವೆ ನಿಲ್ಲಿಸಿ ಅಂತ, ಬಟ್ ನಮ್ಗೆ ಗೊತ್ತಿರ್ಲಿಲ್ಲ ಅವರೇ ದಿವ್ಯ ಸುರೇಶ್ ಅಂತ. ಬಟ್ ಲೇಡಿ ಓಡಿಸ್ತಾ ಇದ್ದಿದ್ದು. ಹೋಗ್ತಾ ಇದ್ವಿ, ನಿಲ್ಲಿಸ್ಲಿಲ್ಲ. ನಾನು ಒದಗಿದ್ದೆ ಪೊಲೀಸ್ ಸ್ಟೇಷನ್ ಅವ್ರಿಗೂ, ಬಟ್ ಅವ್ರು ಸಿಗ್ಲಿಲ್ಲ. ಬಟ್ ಇವ್ರನ್ನು ನೋಡ್ಬೇಕಂದ್ರೆ ಈ ಮಂಡಿ ಎಲ್ಲ ಓಪನ್ ಆಗಿ ಬ್ಲಡ್ ಎಲ್ಲ ಹೋಗ್ತಾ ಇದೆ, ಅವ್ರನ್ನು ನೋಡ್ಬೇಕಾಗಿತ್ತಲ್ಲ. ಅದಕ್ಕೆ ನಾನು ಮತ್ತೆ ವಾಪಸ್ ಬಂದು ಪೊಲೀಸ್ ಅವ್ರನ್ನ ಕರೆದು ಅವ್ರ ಕಡೆಯಿಂದ ಎತ್ಕೊಂಡು ಹೋಗಿ ಆಟೋ ಮಾಡಿ ಪೊಲೀಸ್ ಅವರು ನಮ್ಮನ್ನ ಹಾಸ್ಪಿಟ್ಲಿಗೆ ಕಳ್ಸ್ಕೊಟ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.